ನಿಕೇತ್ ರಾಜ್ ಮೌರ್ಯ ಯಾರು? ತುಮಕೂರಿನಲ್ಲೇ ಹುಟ್ಟಿ ಬೆಳೆದವನು, ತುಮಕೂರಿನಲ್ಲೇ ಓದ್ಕೊಂಡವನು, ಆದರೆ ದೊಡ್ಡ ಕನಸುಗಳನ್ನು ಕಂಡವನು. ಸಣ್ಣ ವಯಸ್ಸು ಅಂತ ಹೇಳಿದಾಗ ಮನೆ ವಾತಾವರಣ ಹೇಗಿತ್ತು? ಒಬ್ಬ ಮನುಷ್ಯನನ್ನು ನೀನು ದ್ವೇಷ ಮಾಡ್ತೀಯ ಅಂದರೆ ನೀನು ಧಾರ್ಮಿಕನ. ಒಂದು ಪಕ್ಷ ಇಲ್ಲ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮ ಸಂಕಷ್ಟಕ್ಕೀಡಾಗುತ್ತೆ ಅಂತ ನಾನು ಸ್ವತಃ ಕೇಳಿದ್ದೀನಿ. ಸರ್ಕಾರ ತಾಯಿಯ ಕೆಲಸ ಮಾಡಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಒಂದು ಮಾತಿದೆ, ಕನಸು ದೊಡ್ಡದಾಗಿದ್ರು, ದಾರಿ ಕಷ್ಟವಾಗಿದ್ರು, ಗುರಿ ಸ್ಪಷ್ಟವಾಗಿರಬೇಕು ಅಂತ ಹೇಳ್ತಾರೆ. ಅದನ್ನ ಜೀವನದಲ್ಲಿ ರೂಢಿಸಿಕೊಂಡ ವ್ಯಕ್ತಿ ಇವರು. ಯುವಕರಿಗೆ ಸ್ಫೂರ್ತಿ, ಮಾತಿಗೆ ಅರ್ಥ. ನಿಕೇತ್ ರಾಜ್ ಮೌರ್ಯ, BMTC ಉಪಾಧ್ಯಕ್ಷರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ತುಂಬಾ ಖುಷಿ ಆಗ್ತಾ ಇದೆ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ನಿಕೇತ್ ರಾಜ್ ಮೌರ್ಯ ಅಂತ ಹೇಳಿದ್ರೆ ಈ ಭರವಸೆ ಅಂತ ಹೇಳ್ತೀವಲ್ವಾ, ಭವಿಷ್ಯದ ಬಗ್ಗೆ ಒಂದು ಭರವಸೆ ಇರ್ಬೇಕು ಎಲ್ಲರಲ್ಲೂ ಅಂತ ಹೇಳ್ತಾರೆ. ಬಟ್ ನಾನ್ ನೋಡಿದಂತ ಸಂದರ್ಭದಲ್ಲಿ ಎಲ್ಲಾ ಯುವಕರು ಕೂಡ ನೀವು ಒಂಥರ ಪಾಸಿಟಿವ್ ಆಗಿ ಮಾತಾಡ್ತಾರೆ ನಿಮ್ಮ ಬಗ್ಗೆ. ಮುಖ್ಯವಾಗಿ ಈ ಪಾಸಿಟಿವಿಟಿ ಮತ್ತೆ ಭರವಸೆ ಇದೆ ಇವ್ರ ಮೇಲೆ ಅಂತ ಹೇಳ್ತಾ ಇರ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಭರವಸೆ ಬೇಕು. ಹ್ಮ್. ಯಾಕೆ ಬೇಕು ಅಂತಂದ್ರೆ, ನಾನು ಚಿಕ್ಕವನಾಗಿದ್ದಾಗ ಒಂದು ಅಬ್ದುಲ್ ಕಲಾಂ ಅವರು ಒಂದು ಸಾಲುಗಳನ್ನು ಹೇಳ್ಕೊಟ್ಟಿದ್ರು. ಅವರು ಸಾರ್ವಜನಿಕ ಸಭೆಗಳಲ್ಲಿ ಬಂದಾಗ ಸ್ಟೂಡೆಂಟ್ಸ್ ಹೇಳಿಸ್ತಾ ಇದ್ರು, ಟು ಡ್ರೀಮ್ ದ ಇಂಪಾಸಿಬಲ್ ಡ್ರೀಮ್, ಟು ಫೈಟ್ ದ ಅನ್ಫೈಟಬಲ್ ಫೋ, to bear with unbearable sorrow, to run when brave dare not to go, to reach that star no matter how far, to go to hell to create heaven for your brother ಅಂತ. ಅಂದ್ರೆ ಈ ಮಾತಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಟು ಡ್ರೀಮ್ ದ ಇಂಪಾಸಿಬಲ್ ಡ್ರೀಮ್, ನಾವೆಂಥ ಕನಸನ್ನ ಕಾಣಬೇಕು ಅಂತಂದ್ರೆ ಆ ಕನಸಲ್ಲಿ ಸಾಧ್ಯ ರೀ. ಎಂಥ ಜನ ಮಾತಾಡ್ತಿರ್ತಾರ, ಅಂಥ ಕನಸನ್ನೇ ಕಾಣಬೇಕು, ಸಣ್ಣ ಪುಟ್ಟ ಕನಸು ಕಾಣಬಾರ್ದು. ಸೊ ಲೋ ಏಮ್ ಇಸ್ ಆಲ್ಸೋ ಎ ಕ್ರೈಮ್. ಸೊ ಟು ಡ್ರೀಮ್ ದ ಇಂಪಾಸಿಬಲ್ ಡ್ರೀಮ್, ಫೈಟ್ ದ ಅನ್ಫೈಟಬಲ್ ಫೋ, ಯಾರಿಂದ ಯಾರನ್ನ ಎದುರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ವೋ ಅಂಥದನ್ನು ಎದುರಿಸೋದಕ್ಕೆ ನಾವು ತಯಾರಾಗಿ ನಿಂತ್ಕೋಬೇಕು. ಟು ಬ್ಯಾರ್ ವಿತ್ ಅನ್ಬ್ಯಾರಬಲ್ ಸಾರೋ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೆಲವು ಸರ್ತಿ ನಾವು ಸೋತವರಂತ ಆಗ್ತೀವಿ, ಆದರೆ ಮುಖ್ಯಾತ ಕಷ್ಟ ಪರಂಪರೆಗಳನ್ನು ಎದುರಿಸೋರು ನಮ್ಮ ಕಣ್ಮುಂದೆ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂಥ ಅದ್ಭುತವಾದ ಎಕ್ಸಾಂಪಲ್. ಒನ್ ಮ್ಯಾನ್ ವಾಕ್ಡ್ ಔಟ್ ಆಫ್ ಇಂಡಿಯಾ, escaping from the British people from the house arrest. He came back with almost 60,000 men. You see, ಒಬ್ಬ ಮನುಷ್ಯ ಹೋದ ಭಾರತದಿಂದ, ಬ್ರಿಟಿಷರಿಂದ ಎಸ್ಕೇಪ್ ಆಗಿ ಬರಬೇಕಾದ್ರೆ 60,000 ಜನರನ್ನು ಕರ್ಕೊಂಡ್ಬಂದ. ಭಾರತದ ಗಡಿಯನ್ನು ದಾಟಿ, ಆ ಹಿಮಚ್ಛಾದಿತ ಪ್ರದೇಶಗಳನ್ನು ದಾಟಿ, ಜರ್ಮನಿವರೆಗೂ ಹೋಗಿ ಹಿಟ್ಲರನ್ನ ಭೇಟಿ ಮಾಡಿ ಎಷ್ಟೆಲ್ಲ ಸಾಹಸಗಳನ್ನು ಮಾಡಿದ್ರು. ಅಂದ್ರೆ ಯಾವುದನ್ನ ಮಾಡೋದಕ್ಕೆ ಯಾರಿಂದ ಸಾಧ್ಯ ಆಗಲ್ಲ ಅಂತ ಜನ ಭಾವಿಸ್ತಾರೋ ಅಂಥದನ್ನ ಮಾಡೋದಕ್ಕೆ ತಯಾರಾಗಬೇಕು. ಸೊ ಹೀಗಾಗಿ ಯುವಕ ಅಂತ ಅಂದ್ರೇನೆ ಉತ್ಸಾಹ, ಯುವಕ ಅಂದ್ರೇನೆ ಶಕ್ತಿ, ಯುವಕ ಅಂದ್ರೇನೆ ಸ್ಫೂರ್ತಿ, ಯುವಕ ಅಂದ್ರೇನೆ ಪ್ರೇರಣೆ, ಯುವಕ ಅಂದ್ರೆ ನಗುವಿನ ಬುಕ್ಕೆ. ಸೊ ಬಹಳ ಸರ್ತಿ ಅದು ಇದೆ. ನಾವು ಇನ್ನೊಂದು ಗಮನಿಸ್ತೀವಿ ಏನು ಅಂತಂದ್ರೆ, ಕೆಲವರು ಯುವಕರಿರ್ತಾರೆ, ವಯಸ್ಸು ಪಾಪ ಏಜ್ ಇಸ್ ಯೂತ್, ಆದ್ರೆ ಉತ್ಸಾಹದಲ್ಲಿ ಅವರು ಮುದುಕರಾಗ್ತಾರೆ. ಸೊ ಯುವ ಶರೀರದಲ್ಲಿ ಮುದಿ ಮನಸ್ಸುಗಳಿರ್ತವೆ. ಕೆಲವರು ಮುದುಕರಾಗಿರ್ತಾರೆ, ಆದ್ರೆ ಅವರು ಒಳಗಡೆ ಎಂತಹ ಚೈತನ್ಯ ಇರುತ್ತೆ ಅಂತಂದ್ರೆ, ಯುವಕರನ್ನ ನಾಚಿಸುವಂತ ಚೈತನ್ಯ ಮುದಿ ಶರೀರದಲ್ಲಿ ಯುವ ಮನಸ್ಸುಗಳು ಇರ್ತದೆ. ಸೊ ಯುವಕ ಅಂತ ಕರೆಸ್ಕೊಳ್ಳೋದಕ್ಕೆ ಏಜ್ ಇಸ್ ನಾಟ್ ಎ ಕ್ರೈಟೀರಿಯಾ, ಉತ್ಸಾಹವೇ ಕ್ರೈಟೀರಿಯಾ. ಓಕೆ. ಈಗ BMTC ಉಪಾಧ್ಯಕ್ಷರು ಆದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆಯಿಂದ ಕೂಡ ಶುಭಾಶಯಗಳ ಮಹಾಪುರವೇ ಬಂತು. ಕಾರಣ, ಏನೋ ಸಮಥಿಂಗ್ ಮಾಡ್ತಾರೆ, ನಿರೀಕ್ಷೆ ಇದೆ ನಿಮ್ಮ ಮೇಲೆ ತುಂಬಾ ಅಂತ ಹೇಳಿ. 3 ತಿಂಗಳಾಯ್ತು ಸರ್ ಉಪಾಧ್ಯಕ್ಷರಾಗಿ. ಏನ್ ಬದಲಾಗಿದೆ, ಏನ್ ಬದಲಾಗಬೇಕಿದೆ, ಏನ್ ಬದಲಾವಣೆ ಮಾಡ್ತಾ ಇದ್ದೀರಿ? ನಾನು ಬಂದ ತಕ್ಷಣ ಅನೇಕ BMTC ಉಪಾಧ್ಯಕ್ಷರಾಗಿ ಬಂದ ನಂತರ ಅನೇಕ ಡಿಪೋಗಳನ್ನು ವಿಸಿಟ್ ಮಾಡಿದೆ, ಅನೇಕ ಜನ ಡ್ರೈವರ್ಗಳನ್ನ ನಾನು ವಿಸಿಟ್ ಮಾಡಿದೆ. ಅಫ್ಕೋರ್ಸ್ ನಾನು ಬಂದು ಇಲ್ಲಿ ಚಾರ್ಜ್ ತಗೊಳಕ್ ಬಂದಿದ್ದು ಕೂಡ ಗೌರ್ಮೆಂಟ್ ಬಸ್ಸಲ್ಲೇ ಬಂದೆ. BMTC ಬಸ್ಸಲ್ಲೇ ಬಂದು ನಾನು ಚಾರ್ಜ್ ತಗೊಂಡೆ. ಸೊ ಎಲ್ಲ ಕಡೆಗಳಲ್ಲಿ ನಾನು ಅವರ ಸಮಸ್ಯೆಗೆ ಕಿವಿಗೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದ ತಕ್ಷಣ ಎಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ ಅನ್ನೋ ಭ್ರಮೆ ಖಂಡಿತ ನನಗಂತೂ ಇಲ್ಲ. ಆದ್ರೆ ಇವ್ರ ಸಮಸ್ಯೆಗೆ ಒಂದು ಕಿವಿ ಬೇಕಿತ್ತು, ಕೇಳಿಸ್ಕೊಳ್ಳೋದಕ್ಕೆ ಒಂದು ಕಿವಿ ಬೇಕಾಗಿತ್ತು. ಕಡೆ ಪಕ್ಷ ಅವ್ರ ಸಮಸ್ಯೆನ ಕೂತು ಆಲಿಸುವ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೆ, ಮತ್ತು ಯಾವುದು ನನ್ನ ಹಂತದಲ್ಲಿ ಬಗೆಹರಿಯುತ್ತೆ ಅದನ್ನ ಇಲ್ಲೇ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೆ. ಉದಾಹರಣೆಗೆ ನಾನು ಒಂದು ದಿವಸ ಇದಕ್ಕೆ ಹೋದೆ, ಅದು ನಮ್ಮ ಯಲಹಂಕ ಡಿಪೋಗೆ ಹೋದೆ.
ಆ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ರಾತ್ರಿ ಸುಮಾರು ಒಂದು 12 ಗಂಟೆ ಟೈಮ್ಗೆ ಹೋದ್ರೆ ಆಗ 12 ಗಂಟೆ ಟೈಮ್ಗೆ ಬಸ್ಗಳನ್ನೆಲ್ಲ ನಿಲ್ಲಿಸಿ ಡ್ರೈವರ್ಗಳು, ಕಂಡಕ್ಟರ್ಗಳು ಆದ ಪಾಪ ಲುಂಗಿ ಸುತ್ಕೊಂಡು ಅವರೆಲ್ಲ ಬಸ್ಸಲ್ಲೇ ಮಲ್ಕೋದು. ಹೌದು. ಮತ್ತು ಅವರೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಊಟಕ್ಕೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಾನು ಮಾಮೂಲಿ ಒಂದು ಟೀ ಶರ್ಟು, ಪ್ಯಾಂಟು ಹಾಕೊಂಡು ಸಾಮಾನ್ಯನ ಥರ ಹೋದೆ. ನಿಧಾನಕ್ಕೆ ಅವ್ರಿಗೆ ಫ್ಲ್ಯಾಶ್ ಆಯಿತು, ಓ ಬಂದಿರೋದು ನಿಖೇತ್ ಮೌರ್ಯ, ಉಪಾಧ್ಯಕ್ಷರು ಬಂದಿದ್ದಾರೆ. ನಿಧಾನ ಅವ್ರಿಗೆ ಫ್ಲ್ಯಾಶ್ ಆಯಿತು. ನಾನು ಅವ್ರ ಜೊತೆ ಕೂತೆ, ಅವ್ರ ಜೊತೆ ಒಂದು ತುತ್ತು ತಿಂದೆ, ಅವ್ರ ಜೊತೆ ಮಾತನಾಡಿದೆ. ಅವ್ರು ಹೇಳಿದ್ರು, ಸರ್ ನಮಗೆ ಟಾಯ್ಲೆಟ್ಸ್ 24 ಅವರ್ಸ್ ಇಲ್ಲಿ ಅವೈಲೇಬಲ್ ಇಲ್ಲ. ಯಾರೋ ಹೊರಗಡೆ ಒಂದು ಕಾಂಟ್ರಾಕ್ಟ್ ತಗೊಂಡಿದ್ದಾನೆ. ಅವನು ಬೆಳಗ್ಗೆ ಹೊತ್ತು ಪೇ ಮಾಡ್ತಾರೆ, ಅವ್ರಿಗೆ ಮಾತ್ರ ಓಪನ್ ಇಡ್ತಾನೆ. ರಾತ್ರಿ ಇಡೀ ನಾವೆಲ್ಲ ಹೋಗ್ಬೇಕು ಅಂತ ಕೇಳಿ. ಇಮಿಡಿಯೇಟ್ಲಿ ನಾನು ಆ ಜಾಗದಲ್ಲಿ ಎಲ್ಲಾಗ ಒಂದು ಲೆಟರ್ನ ಸರ್ಕ್ಯುಲೇಟ್ ಮಾಡಿದ್ವಿ. ಏನು ಅಂತಂದ್ರೆ, ಇವತ್ತಿನಿಂದ ಯಾರ್ಯಾರು ನಮ್ಮ BMTC ಟಾಯ್ಲೆಟ್ಗಳನ್ನ ನೀವು ತಗೊಂಡಿರ್ತೀರಿ, ಕಾಂಟ್ರಾಕ್ಟ್ ತಗೊಂಡಿರ್ತೀರಿ, 24/7 ನಮ್ಮ ಡ್ರೈವರ್ಸ್ಗೆ ಅದು ಓಪನ್ ಇರಬೇಕು. ರಾತ್ರಿ ಹೊತ್ತು ಬಸ್ ಸ್ಟ್ಯಾಂಡಲ್ಲಿ ಮುಳುಗ್ತಾ ಇರುವಂಥ ಡ್ರೈವರ್ಸ್ಗಳಿಗೆ, ಕಂಡಕ್ಟರ್ಗಳಿಗೆ ಇದು ಓಪನ್ ಇರಬೇಕು. ಮತ್ತು ಅದು ಉಚಿತವಾಗಿರಬೇಕು. ಸೊ ಇದನ್ನು ಯಾರು ನೀವು ನಿರಾಕರಿಸೋಂಗಿಲ್ಲ. ಹಂಗೆ ಯಾರಾದರೂ ನಿರಾಕರಿಸಿದ್ರೆ ಅವ್ರ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ. ಸೊ ಅದು ಇಮಿಡಿಯೇಟ್ಲಿ ಮಾಡ್ಬೋದಾಗಿದ್ದಂಥ ಒಂದು ಒಂದು ಸಣ್ಣ ಸಮಸ್ಯೆ ಇದು. ಹೌದು. ಅದರಿಂದ ಬಹಳ ಕಷ್ಟ ಆಗ್ತಿತ್ತು. ಆದ್ರೆ ಇಮಿಡಿಯೇಟ್ಲಿ ಅದಕ್ಕೆ ಪರಿಹಾರ ಸಿಕ್ತು. ನಾವಲ್ಲಿ ಹೋಗಿದ್ದರಿಂದ ಅವ್ರು ಹೋದಾಗ ಹೇಳ್ತಾ ಇದ್ರು, ಸರ್ ಈ ರಸ್ತೆಯಿಂದ ಬರಬೇಕಾದ್ರೆ ಮುಂಚೆ ಒಂದ್ ಸೈಡ್ ಪಾರ್ಕಿಂಗ್ ಇತ್ತು ಸರ್, ಈಗ 2 ಸೈಡು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿದೆ. ಬರಬೇಕಾದ್ರೆ ಏನಾದ್ರು ಸಣ್ಣದು ಒಂದು ಟಚ್ ಆಯಿತು ಅಂದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ, ನಮ್ಮ ಸಂಬಳ ಹಿಡಿಯುವಂಥ ಕೆಲಸ ಆಗುತ್ತೆ. ಆದರೆ ಇಷ್ಟು ದೊಡ್ಡ ಟ್ರಾಫಿಕಲ್ಲಿ ಎಷ್ಟು ರಿಸ್ಕ್ ಆಗುತ್ತೆ ಅಂತ ಮಾತಾಡ್ತಾ ಇತ್ತು. ನಾನು ಇಮಿಡಿಯೇಟ್ಲಿ ಪೊಲೀಸ್ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗೆ ನಾನು ಪತ್ರ ಬರೆದೆ. ಮುಂಚೆ ಈ ಥರ ಒನ್ ವೇ ಇತ್ತು, ಆದರೆ ಈಗ ಇದು 2 ವೇ ಆಗಿಬಿಟ್ಟಿದೆ ಅಂತ ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಇದನ್ನು ಹೇಳ್ತಾ ಇದ್ದಾರೆ, ಈ ಸಮಸ್ಯೆಗಳು ಹೇಳ್ಕೊತಾ ಇದ್ದಾರೆ. ಸೊ ಇದನ್ನು ಒನ್ ವೇ ಮಾಡೋಕ್ಕಾಗತ್ತಾ ನೋಡಿ ಅಂತ. ಸೊ ಅವರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಲಿಲ್ಲ. ಮತ್ತೆ ನಾನು ಫೋನ್ ಮಾಡಿ ಮಾತನಾಡಿದೆ, ಸರ್ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಅಂದರು. ಆಮೇಲೆ ಕೂತ್ಕೊಂಡು ಅವರು ಡೀಟೇಲ್ಡಾಗಿ ಅಧ್ಯಯನ ಮಾಡಿ ನಾನೇ ಮಾತನಾಡಿದ್ರಿಂದ ಅವರು ನನಗೆ ರೀಸೆಂಟಾಗಿ ಒಂದು ಪತ್ರವನ್ನು ಕಳಿಸಿದ್ರು. ಏನು ಅಂತಂದರೆ, ಇಲ್ಲ ಅದು ಎಲ್ಲ ಕಾಲದಲ್ಲೂ ಕೂಡ ಅದು 2 ವೇನೇ ಆಗಿತ್ತು. ಮಧ್ಯೆ ಯಾವಾಗಲೂ ಸ್ವಲ್ಪ ದಿವಸಗಳ ಕಾಲ ರಸ್ತೆ ದುರಸ್ತಿ ಇದ್ದ ಕಾಲದಲ್ಲಿ ಅದು 1 ವೇ ಆಗಿತ್ತು. ಆದರೆ ನೀವು ನಮಗೆ ಪತ್ರ ಬರೆದಿದ್ದರ ಕಾರಣದಿಂದ, ಈ ಸಮಸ್ಯೆಯ ಬಗ್ಗೆ ನಮ್ಮನ್ನು ಎಚ್ಚರಿಸಿದ ಕಾರಣದಿಂದ ನಾವು ನಿಮ್ಮ ರೆಸ್ಪಾನ್ಸ್ ಬಂದಿನಿಂದ ಇವತ್ತಿನ ತನಕ ಸುಮಾರು 6,000 ವೆಹಿಕಲ್ಗಳನ್ನ ಹ್ಯಾಪಜಾರ್ಡ್ ಪಾರ್ಕಿಂಗಿನ ಕಾರಣಕ್ಕೋಸ್ಕರ ಅವರನ್ನು ಹಿಡಿದು ನಾವು ಅವ್ರನ್ನ ಫೈನ್ ಹಾಕುವಂತ ಕೆಲಸ ಮಾಡಿದ್ದೀವಿ. ಆ ಕಾರಣದಿಂದಾಗಿ ನಮಗೆ ನಿಮ್ಮ ರಸ್ತೆ ಒಳಗಡೆ ತುಂಬಾ ಕ್ಲಿಯರ್ ಟ್ರಾಫಿಕ್ ಇದೆ ಇವತ್ತು ಅಂತ ನಮ್ಗೆ ರೆಸ್ಪಾನ್ಸ್ ಬರ್ದಿದ್ದಾರೆ, ಪತ್ರ ಬರ್ದಿದ್ದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ. ಸೊ ಈ ತರದ ಅನೇಕ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಇದೆಲ್ಲ ನಾವು ಎಲ್ಲೂ ಬ್ಯಾನರ್ ಹಾಕಿ ಹೇಳಕ್ ಸಾಧ್ಯ ಇಲ್ಲ. ಹೌದು. ಇದನ್ನೇ ನಾವು ನಮ್ಮಿಂದ ಇದಾಯ್ತು ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಥರದ ಸಮಸ್ಯೆಗಳಿಗೆ ನಾವು ಕಿವಿಗೊಡುವಂಥ ಕೆಲಸ ಮಾಡ್ತೀವಿ. ಈಗ ಮೊನ್ನೆ ಬರೀ KSRTC ಅವರು ಅಥವಾ BMTC ಅವರು ಸಮಸ್ಯೆ ಕೇಳೋದಲ್ಲ, ಸಾರ್ವಜನಿಕರಿಗೆ ಸಮಸ್ಯೆ ಆಗಿರೋದನ್ನು ಕೇಳಿದ್ದೀವಿ. ಮೊನ್ನೆ ಒಬ್ಬ DRDOದಲ್ಲಿ ರಿಟೈರ್ಡ್ ಆಗಿರುವಂತಹ ಒಬ್ಬ ಆಫೀಸರು, ಸುಮಾರು ಒಬ್ಬ ವಿಜ್ಞಾನಿ, DRDO ಸೈಂಟಿಸ್ಟ್ ಅವರು, ಈ ದೇಶದ ಸೇನೆಗೆ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಸರ್, ನಾನು ಏರಿಯಾಗೆ ಹೋಗೋದಕ್ಕೆ ನನಗೆ ಬಸ್ ಸಿಗ್ತಾ ಇಲ್ಲ, ರಾತ್ರಿ 9:30 ಮೇಲೆ ಇತ್ತ ಜಾಗಕ್ಕೆ ಬಸ್ ಇಲ್ಲ. ನಾನು ಹಿಂದೆ ಸುಮಾರು 8ರಿಂದ 10 ಸರ್ತಿ ನಾನು ಬಂದು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಅಲ್ಲಿ ಯಾರೋ ಒಬ್ಬ ಕಂಡಕ್ಟರ್ ನಾನು ಹಿಂಗೆ ಮಾತಾಡ್ತಾನೆ, ಡ್ರೈವರ್ ಹೀಗೆ ಮಾತಾಡ್ತಾನೆ, ನನ್ನ ಸರ್ವಿಸಿಗೆ ಬೆಲೆ ಇಲ್ವಾ ಅಂತ ವಯಸ್ಸಾಗಿರೋ ಮನುಷ್ಯ ಬಂದ. ಮತ್ತು ಅವ್ರು ಹೇಳಿದ್ರು, ನಾನು ರಾಮಲಿಂಗಾರೆಡ್ಡಿಯವ್ರ ಹತ್ರ ಕೂಡ ಹೋಗಿ ಭೇಟಿ ಮಾಡಿದೆ. ರಾಮಲಿಂಗಾರೆಡ್ಡಿಯವರು ಇಮಿಡಿಯೇಟ್ಲಿ ನನಗೆ ಅದಕ್ಕೆ ಏನು ಪತ್ರದ ಮೇಲೆ ಇದನ್ನ ಅಡ್ರೆಸ್ ಮಾಡಿ ಅಂತ ಹೇಳಿದ್ರು ಸರ್. ನೀವು ಕೂಡ ಅದಕ್ಕೆ ಒಂದು ಮಾತು ಹೇಳಬೇಕು ಅಂತ ನನಗೆ ಹೇಳಿದ್ರು. ನಮ್ಮ ಮಿನಿಸ್ಟ್ರು ಹಂಗಿದ್ದಾರೆ, ನೀವು ಅವ್ರ ಹತ್ರ ಹೋದ್ರೆ ಮಿನಿಸ್ಟ್ರು ಅವರೇ ಪರ್ಸನಲಿ ಫೋನ್ ಪಿಕ್ ಮಾಡ್ತಾರೆ, ಯಾರು PA ಎತ್ತೋದು ಹಂಗೆಲ್ಲ ಇಲ್ಲ. 2 ಮಿಸ್ ಕಾಲ್ ಇತ್ತು ಅಂದ್ರೆ ವಾಪಸ್ ಅವರೇ ಮಾಡ್ತಾರೆ. ಸೊ ಹಿಂಗಾಗಿ ಅದನ್ನ ನಾವು ಕೂಡ ಮೈಗೂಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಅವ್ರನ್ನ ಇಮಿಡಿಯೇಟ್ಲಿ ಆ ಮನುಷ್ಯನಿಗೆ ನಾವು ಹೇಳಿದ್ದೇನು ಅಂದ್ರೆ, ದಿಸ್ ಪ್ರಾಬ್ಲಮ್ ಶುಡ್ ಬಿ ಇಶ್ಯೂಡ್ ಅಟ್ ಎನಿ ಕಾಸ್ಟ್. ದೇಶದ ಸೇನೆಗೆ ಸಹಾಯ ಮಾಡಿದಂಥ ವ್ಯಕ್ತಿ, ಒಬ್ಬ ವಿಜ್ಞಾನಿ, 90 ವರ್ಷ ವಯಸ್ಸಿನ ಮನುಷ್ಯ ಇಲ್ಲಿ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಹೇಳಿದ್ದಾರೆ, ದಿಸ್ ಶುಡ್ ಬಿ ರಿಸಾಲ್ವ್ಡ್ ಅಂತ. ಮೊನ್ನೆ ಇದೆಲ್ಲ ಪ್ರತಿ ದಿವಸ ಇಂಥವಾಗನ್ನೆಲ್ಲ ಹೇಳ್ಬಾರ್ದು, ಹೇಳಿದಕ್ಕೋಸ್ಕರ ಓಕೆ. ಮೊನ್ನೆ ನನಗೊಂದು ಫೋನ್ ಬಂತು, ಸರ್ KSRTCಯ ಬಸ್ಸಿಗೆ ಪ್ರೈವೇಟ್ ಗಾಡಿ ಒಂದು ಡಿಕ್ಕಿ ಹೊಟ್ಟು ತೀರ್ಥಹಳ್ಳಿ ಬಳಿಯಲ್ಲಿ ಒಂದು ಅಜ್ಜಿ ಮತ್ತು 3 ಮೊಮ್ಮಕ್ಕಳು ಸಾವಾಗಿದ್ದಾರೆ. ಇನ್ನೂ 2 ಮಕ್ಕಳು ಸಾವು ಬದುಕಿನ ನಡುವೆ ಓಡಾಡ್ತಾ ಇದ್ದಾರೆ. ತುಂಬಾ ಬಡತನದ ಕುಟುಂಬ, ಆಟೋ ಡ್ರೈವರ್ ಮಕ್ಕಳು. ಅವ್ರಿಗೆ ಕಡೆ ಪಕ್ಷ ಆಸ್ಪತ್ರೆ ಖರ್ಚನ್ನ ನಿಭಾಯಿಸ್ಬೋದಾ? ಅದೇನು ನನ್ನ ನಿಗಮಕ್ಕೆ ಬರಲ್ಲ, BMTCಗೆ ಬರಲ್ಲ ಅದು. ಹೌದು. ನಾನು ಇಮಿಡಿಯೇಟ್ಲಿ KSRTC ನಿಗಮದ ಅಧ್ಯಕ್ಷರಾಗಿರುವಂಥ ವಸಣ್ಣವ್ರಿಗೆ ಮಾತಾಡಿದೆ. ನಮ್ಮ PA ಅವರು ರವೀಂದ್ರ ಇದ್ದಾರೆ, ಅವ್ರಿಗೆ ಮಾತನಾಡ್ಬಿಟ್ಟು ದಯವಿಟ್ಟು ಇಮಿಡಿಯೇಟ್ಲಿ ಅಡ್ರೆಸ್ ಮಾಡಿ. KSRTC ಅವರಿಂದ ಆ ಆಸ್ಪತ್ರೆಯಲ್ಲಿರೋ ಮಕ್ಕಳು, ಸಾವಾಗಿದ್ದವ್ರಿಗೆ ಪರಿಹಾರ ಆಮೇಲೆ ನೋಡ್ಕೊಳ್ಳಿ, ಆಸ್ಪತ್ರೆಯಲ್ಲಿರೋ ಮಕ್ಕಳಿಗೆ ಎಕ್ಸ್ಗ್ರೇಷಿಯಾ ಅಮೌಂಟ್ ಕೊಡೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಇಮಿಡಿಯೇಟ್ಲಿ ಅಡ್ರೆಸ್ ದಿಸ್
ಅನ್ನುವಂಥ ಕೆಲಸಗಳನ್ನ ದೆನ್ ಆ್ಯಂಡ್ ದೇರ್ ಆಗುವಂಥ ಕೆಲಸಗಳು ಸುಮಾರು ಆಗ್ತಿರ್ತಾ ಇತ್ತು. ಸೊ ಈ ಥರದ ಕೆಲಸಗಳು ತುಂಬಾ ನಡೀತಿದ್ದಾವೆ. ಮತ್ತು ಒಂದಷ್ಟು ಸಮಸ್ಯೆಗಳಿದೆ. ಏನು ಅವ್ರದ್ದು ಸ್ಯಾಲ್ರಿ ಹೈಕ್ ಮಾಡಿಸಿ ಲಾಂಗ್ ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಇದೆ. ಅದೆಲ್ಲವೂ ಕೂಡ ನಾನ್ ಮಾಡುವಂಥದ್ದಲ್ಲ. ಅದು ಕಾಲಾಂತರಗಳಿಂದ ಒಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಅದು ಬಗೆಹರಿಬೇಕಾದ್ರೆ ಸರ್ಕಾರದ ಇಂಟರ್ಫಿಯರೆನ್ಸ್ ಬೇಕಾಗುತ್ತೆ. ನಾವು ಸರ್ಕಾರದ ಗಮನಕ್ಕೆ ಇವ್ರ ಸಮಸ್ಯೆನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ. ಓಕೆ. ಇದರ ನಡುವೆ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡ್ತಾರೆ. ಮತ್ತೆ ಒಂದಿಷ್ಟು ಜನರು ಕೂಡ ಟೀಕೆ ಮಾಡ್ತಾ ಇರ್ತಾರೆ. ಯಾಕೆ ಉಚಿತವಾಗಿ ಕೊಡ್ಬೇಕಿತ್ತು ಅಂತ ಹೇಳಿ. ಬಿಎಂಟಿಸಿ ಉಪಾಧ್ಯಕ್ಷರಾಗಿ ಶಕ್ತಿ ಯೋಜನೆಯನ್ನ ಹೇಗ್ ನೋಡ್ತಾ ಇದ್ರಿ ಅಂತ? ನೋಡಿ, ಬೆಂಗಳೂರಿನಲ್ಲಿರುವಂತ ಜನ ಹತ್ತತ್ರ 1,30,30,00,000 40,00,000 ಜನ ಇದ್ದಾರೆ ಅಂತ ಹೇಳ್ತೀವಿ. ವಿ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್ಸ್. ಆದ್ರೆ ಅಷ್ಟು ಜನ ಅಂತೂ ಇದ್ದಾರೆ, ಯಾಕಂದ್ರೆ ಸೆನ್ಸಸ್ ಆಗ್ಬೇಕಿದೆ. ಹೌದು. ಸೊ ಈಗ ಅಷ್ಟು ಕೋಟ್ಯಾಂತರ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಿರೋ ಯಾರು? ಇವರೆಲ್ಲ ಇಲ್ಲಿ ಬದುಕನ್ನ ಅರಸ್ಕೊಂಡು ಬಂದವರು. ಸೊ ವಿದ್ಯೆಯನ್ನು ಅರಸ್ಕೊಂಡು ಬಂದವರು, ಬದುಕನ್ನ ಅರಸ್ಕೊಂಡು ಬಂದವರು. ತಾವು ಎಷ್ಟೋ ಜನರ ಸಂಬಳ, ಒಂದು ದಿನದ ಆವರೇಜ್ ಸ್ಯಾಲರಿ ಎಷ್ಟಿರುತ್ತೆ ಒಂದು ತಿಂಗಳಿಗೆ ಅಂತಂದ್ರೆ 15,000 ಕಡಿಮೆ. ಎಷ್ಟೋ ಜನ ಇಲ್ಲಿ ವರ್ಕಿಂಗ್ ಕ್ಲಾಸ್ ಇದ್ದಾರೆ. ಇವರೆಲ್ಲರೂ ಕೂಡ BMTC ಓಡಾಡ್ತಿರೋ ಯಾರು? ತುಂಬಾ ರಿಚ್ ಕ್ಲಾಸ್ ಅಲ್ಲ, ಆಫೀಸರ್ ಕ್ಲಾಸ್ ಅಲ್ಲ. BMTC ಓಡಾಡ್ತಿರೋ ಎಲ್ಲರೂ ಕೂಡ ವರ್ಕಿಂಗ್ ಕ್ಲಾಸ್ ಮತ್ತು ವಿದ್ಯಾರ್ಥಿಗಳು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ಯಾರು? ಈ ಕರ್ನಾಟಕದ ಮೂಲೆ ಮೂಲೆಗಳಿಂದ, ಹೈದರಾಬಾದ್ ಕರ್ನಾಟಕದಿಂದ, ಮುಂಬೈ ಕರ್ನಾಟಕದಿಂದ, ಅಥವಾ ಮಧ್ಯ ಕರ್ನಾಟಕದ ಭಾಗದಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಇಲ್ಲಿಯ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೇರ್ಕೊಂಡಿರುವಂತ ಮಕ್ಕಳು. ಸೊ ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ? ಅವ್ರ ತಾಯಿ ತಂದೆಗಳು ಕೊಡಬೇಕು. ಅವ್ರ ತಾಯಿ ತಂದೆಗಳು ಏನ್ ಮಾಡ್ತಿರ್ತಾರೆ? ಮತ್ತು ಅವ್ರು ಕೃಷಿಕರಾಗಿರ್ತಾರೆ. ಪ್ರತಿ ದಿವಸ ಬಸ್ಸಲ್ಲಿ ಓಡಾಡೋದಕ್ಕೆ ಒಬ್ಬ ಹುಡುಗನಿಗೆ ಎಷ್ಟು ಖರ್ಚಾಗ್ತದೆ? ಅವನಿಗೆ ಆ ಖರ್ಚನ್ನ ನಾವು ಉಳಿಸಿದೀವಿ. ಅವನ ತಾಯಿ ತಂದೆಗಾಗೋ ಹೊರೆಯನ್ನ ನಾವು ಉಳಿಸಿದೀವಿ. ಒಬ್ಬ ಹೆಣ್ಮಗಳು ತಿಂಗಳಿಗೆ 15,000 ದುಡಿದ್ರೆ ಅದ್ರೊಳಗೆ 2,000 ಬರೀ ಬಸ್ ಚಾರ್ಜ್ಗೆ ಇಟ್ಬಿಟ್ರೆ ಅವಳು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದು ಬೇಡವೆ? ಅವ್ರ ವಯಸ್ಸಾಗಿರುವಂತ ತಾಯಿ ತಂದೆಗಳಿಗೆ ಆರೋಗ್ಯದ ಸಮಸ್ಯೆಗಳು ಬಂತು ಅಂದ್ರೆ ಡಾಕ್ಟರ್ ತಕ್ಕ ಕರ್ಕೊಂಡು ಹೋಗಿ ತೋರಿಸೋದು ಬೇಡವೆ? ಮನೆಗೊಂದು ಲೋನ್ ಮಾಡಿದ್ರೆ ಆ ಲೋನ್ ತೀರಿಸೋದು ಬೇಡವೆ? ಮತ್ತೊಂದು ಯಾವುದೋ ಒಂದು ಗಾಡಿಗೊಂದು ಲೋನ್ ಮಾಡಿದ್ರೆ ಆ ಲೋನ್ ತೀರಿಸೋದು ಬೇಡವೆ? ಇಂಥ ಅನೇಕ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ನಮ್ಮ ಸರ್ಕಾರ ಸಹಾಯ ಮಾಡಿದೆ. ಆದ್ರೆ ಯಾರ ಈ ತರ ಮಾತಾಡ್ತಿದಾರಲ್ಲ, ಯಾಕೆ ಕೊಡ್ಬೇಕಾಗಿತ್ತು ಪುಕ್ಸಟ್ಟೆ, ಇದು ಫ್ರೀ ಅಂತೆಲ್ಲ ಮಾತಾಡ್ತಿದಾರಲ್ಲ, ಅವ್ರು ಮಾತನಾಡ್ತಿರೋದು ಯಾರು ಅಂತಂದ್ರೆ ಹೊಟ್ಟೆ ತುಂಬ್ದವ್ರು. ಅವ್ರ ಆದಾಯ ಜಾಸ್ತಿ ಇದೆ, ಅಥವಾ ಅಪ್ಪ ಮಾಡಿಟ್ಟಿದ್ದಿದೆ, ತಾತ ಮಾಡಿಟ್ಟಿದ್ದಿದೆ, ಅವ್ರು ಹಿಂಗೆಲ್ಲ ಮಾತಾಡ್ತಾರೆ. ಆದ್ರೆ ಆದಾಯ ಕಡಿಮೆ ಇರೋ ಜನ ಪ್ರತಿ ದಿವಸ ದೇವರ ತಲೆ ಮೇಲೆ ಹೂವ ಇಡಬೇಕಾದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ, ಸಿದ್ದರಾಮಯ್ಯವರು DK ಶಿವಕುಮಾರ್ ಅವ್ರ ಸರ್ಕಾರಕ್ಕೆ ಒಳ್ಳೇದ್ ಮಾಡಪ್ಪ, ಇವರಿಂದಾಗಿ ನಮ್ಗೆ ಇಷ್ಟು ಹಣ ಉಳಿತಾಯ ಆಗ್ತಿದೆ ಅಂತ ಹೇಳಿ ದೇವರ ತಲೆ ಮೇಲೆ ಹೂವ ಇಟ್ಟು ಕೈ ಮುಗಿತಿರುವಂತ ಜನಗಳ ಸಂಖ್ಯೆ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.